ನಾವು ಬ್ಯಾರ್ಯಾಗ ಹಿಂಗ ಅಂತೀವನ ಅಣ್ಣ ತಮ್ಮ ನಿನಗೆ ಎಷ್ಟು ಬೇಕಾದ್ರೆ ತಗೊಂಡು ಹೋಗ್ಬಿಡ ಅಂತೀವಿ. ಒಂದು ಮಾತನಾಗಲ್ಲ. ಯಾಕೆ ಏನಾಗಿದ್ರು ಅರ್ಧ ಅರ್ಧ ಬೇಕು ನಮಗ. ಅದು ಹಳಿ ಕಂಬಳಿರ್ಲಿ ಹಳಿ ಒಣಕಿರ್ಲಿ ಅರ್ಧ ನನಗ ಅರ್ಧ ನಿನಗ. ಹೋಗಲಕ್ಕ ನಾವೇನೋ ಅಣ್ಣ ತಮ್ಮ ಚಂದ ಅದೀವಪ್ಪ ಸರಿಯಾಗಿ ಹಂಚ್ಕೊಂಡೀವಿ ಅಂದ್ರೆ ಮಗ್ಲಿರವ್ರ ಸುಮ್ಮಿರ್ತಾರ ಅನ್ಕೊಂಡ್ರೇನು ನೀವು? ಹೊರಗಿರೋರು ಅದಾರಲ್ರಿ ಒಟ್ಟ ಸುಮ್ಮಿರಂಗಲ್ಲ. ಇಬ್ರು ಅಣ್ಣ ತಮ್ಮ ಹಿಂಗ ಶರಣ ಬಸವ ಹೆಂಗ ಬ್ಯಾರೆ ಅದ್ ಹಿಂಗ ಬ್ಯಾರೆ ಆಗಿಬಿಡ್ತಾರ ಅವ್ರು ಇವ್ರನ್ನೇನು ಕರೀದ್ ಬೇಡಪ್ಪ. ಎಷ್ಟೈತಿ ನಮಗ್ ಗೊತ್ತೈತಿ, ಒಂದು 20 ಎಕರೆ ಹೊಲ ಐತಿ, ನೀ 10 ಎಕರೆ ತಗೋ, ನಾ 10 ಎಕರೆ ತಗೋತೀನಿ. 2 ಮನಿ ಅದಾವು, ನೀವಂತ ತಗೋ ನಾವಂತ ತಗೋತು. ಬಾಂಡೆ ಸಾಮಾನ ನಿನ್ ಹೇಳ್ತಂದಿದ್ದು ನಿನಗಿರ್ಲಿ, ನಾನು ಹೇಳ್ತಂದಿದ್ದು ನನಗಿರ್ಲಿ ಅಂತಂದ. ಇಬ್ರು ಬ್ಯಾರೆ ಆಗಿಬಿಟ್ಟಿದ್ರು. ಆದ್ರೆ ಆ ಊರಾಗ ಒಬ್ಬ ಗೌಡ ಇದ್ದು. ಅವನ್ ಗೌಡಂದೇನು ಊರಾಗ ಯಾರ ಒಂದು ಬ್ಯಾರೆ ಮಾಡಾಕತ್ತಾರ, ಏನ ಕಾರ್ಯ ಆಗ್ಬೇಕಂದ್ರೆ ಅವ್ನು ಕೇಳ್ಬೇಕು ಮೊದಲು, ಅವನ ಇರ್ಬೇಕಲ್ಲಿ. ಇವ್ರು ಯಾ ಗೌಡನ ಕಲ್ಲಿಲ್ಲ ಏನಿಲ್ಲ, ಇಬ್ರ ಅಣ್ಣ ತಮ್ಮ ಬ್ಯಾರೆ ಆಗಿಬಿಟ್ರು. ಇದು ಗೌಡಗ್ ತಿಳಿತಿ. ಅವಂಗ ಅನಿಸ್ತಿ ಅಬ್ಬಾ ನನ್ನ ಕರಿಲಾರ ಬ್ಯಾರೆ ಆದ್ರಲ್ಲ ಅವ್ರ ಮಾಡ್ತಾನೆ ಅಂದ್ರ ಅಂದ. ಅವನು ಮಾರನೇ ದಿವಸ ತಮ್ಮೆಲ್ಲ ಹೊಂಟಿದ. ಇವ ಗೌಡ ಕಟ್ಟಿ ಮ್ಯಾಗ ಕುಂತಿದ್ದ. ಅಲ್ಲೋ ಮತ್ತೆ ನಿನ್ನೆ ಅಣ್ಣ ತಮ್ಮ ಬ್ಯಾರೆ ಆದ್ರೆ ಅಂತಲ್ಲ. ಹೌದ್ರಿ ಮತ್ತೆ ಬ್ಯಾರೆ ಆದಿವಿ. ಮತ್ತೆ ಎಲ್ಲ ಸರಿಯಾಗಿ ತಗೊಂಡ್ರನ? ಹ್ಞೂ ರೀ, 20 ಎಕರೆ ಹೊಲ ಇತ್ತು, ಅವ 10 ಎಕರೆ ನಾ 10 ಎಕರೆ, 2 ಮನಿ ಇದ್ದು ಬ್ಯಾರೆ ಆದಿವಿ. ಮತ್ತ ಮನ್ಯಾಗ ಬಾಂಡೆ ಸಾಮಾನ ಅವು ಏನಿಲ್ರಿ, ಇಬ್ರು ಸಮ ಹಂಚ್ಕೊಂತೀವಿ. ಗೌಡ ವಿಚಾರ ಮಾಡದ ಮತ್ತೆ ಏನಾರ ತುಂಬಕ್ಕಲ್ಲ ಇವನ್ ತಲೆಯಾಗ ಅಂದ. ಮತ್ತ ಹಳಿದೊಂದು ಒಣಕಿತ್ತಲ್ಲ ನಿಮ್ಮ ಮನ್ಯಾಗ ಅಂದವು. ಹಳಿ ಒಣಕಿತ್ತಲ್ಲ ಅದೇನ್ ಮಾಡಿದ್ರಿ? ತಮ್ಮ ಅಂತಾನ ಏನಿಲ್ರಿಪ್ಪ. ಮತ್ತೆ ಅವ್ವ ಅಪ್ಪ ಅಣ್ಣನಂತಲ್ಲಿ ಇರ್ತಂದ್ರು. ನನ್ನ ಹೆಂಡತಿಗಂತೂ ಕುಟ್ಟಾಕ್ ಬರಂಗಿಲ್ಲ, ಸಿಟಿ ಹೆಣ್ಮಗಳು ಗಿರ್ರ ನಂಗೆ ತಿರುಗಿಸ್ತಾಳ, ಅದಕ್ಕೆ ಅದನ್ನೇನು ಮಾಡ್ಲಿ ಅಣ್ಣ ನೀನ ಇಟ್ಕೋತ್ ಒಣಕಿ ಅಣ್ಣನಂತಲೇ ಬಿಟ್ಟಿನಿ ಅಂದ. ಇದ ಬೇಕಾಗಿತ್ತ ಗೌಡಗ. ನಿನ್ನ ಬುದ್ಧಿ ಐತಿಲ್ ನಿನಗ? ಒಣಕಿ ಬಿಡ್ತಾರಣ್ಣ ಯಾರ ಬ್ಯಾರೆ ಆಗಾಗ ಸಣ್ಣ ಒಣಕಿ ಬಿಡಬಾರ್ದು. ಒಟ್ಟ ಒಣಕಿ ಅಂದ್ರೆ ಮನ್ಯಾಗ ಲಕ್ಷ್ಮಿ ಇದ್ದಂಗ. 2 ಎಕರೆ ಹೊಲ ಹೋದ್ರ ಹೋಗಲಕ್ಕ ಮೊದಲು ಒಣಕಿ ಇಸ್ಕೊ ಅಂದಿವ್. 2 ಎಕರೆ ಹೊಲ ಬೇಡಿದ್ರು ಕೊಡ ನಿಮ್ಮ ಅಣ್ಣಗ, ಒಣಕಿ ಬಿಡಾಕ್ ಹೋಗ್ಬೇಡ ಇಸ್ಕೋ ಅಂದ. ತಲ್ಯಾಗ ಕೂತ್ ಬಿಡ್ತೀವಂಗ ಲಕ್ಷ್ಮಿ ಇದ್ದಂಗಂತ ಒಣಕಿ. ಇವ್ ತಲ್ಯಾಗ ಕೂತಿ ಇವ ಹೋದ ಅದನ್ನ ನಮ್ಮ ಅಣ್ಣನ ಕೈಲಿ ಒಣಕಿ ಇಸ್ಕೋಬೇಕಂತ ಹೋದ. ಇವ ಹೋಗ್ಬಿಡ್ದ ಹಿಂದೆ ಇವ್ರ ಅಣ್ಣ ಬಂದ. ಅಣ್ಣಗೂ ಮಾತಾಡ್ಸಿದ್ವಿ ಗೌಡ, ಏನಪ್ಪಾ ಮತ್ ನೀನು ಬ್ಯಾರೆ ಆದ್ರತ್ಲ? ಹ್ಞೂ ರೀ ಬ್ಯಾರೆ ಆದಿವಿ. ಮತ್ತೆ ಎಲ್ಲಾ ಸರಿಯಾಗಿ ಹಚ್ಕೊಂಡ್ರಿನ? ಎಲ್ಲಾನು ಸರಿಯಾಗಿ ಹಚ್ಕೊಂತೀವ್ರಿ. ಮತ್ತ ಹಳಿ ಒಣಕಿತ್ತಿಲ್ಲ ಅದ್ನೇನ್ ಮಾಡಿದ್ರಿ ಅಂದೇವು. ಏನಿಲ್ರಿ ಮತ್ ನಮ್ ತಮ್ಮ ಏನ್ ಮಾಡಿದ, ಅವ್ವ ಅಪ್ಪ ನನ್ನಂತಲೇ ಅದಾರ, ಅದಕ್ಕೆ ಒಣಕಿ ನನ್ನಂತಲೇ ಐತಿ. ಹಾ ಚಲೋ ಮಾಡಿದ್ ನೋಡಂದೇವು. ಮತ್ತ ಒಣಕಿ ಗಿಣಕಿ ಕೊಟ್ಟಗಿದ್ದಿ ಅಮ್ಮಗ, ಒಣಕಿ ನಿನ್ನಂತಲ್ಲಿ ಇಟ್ಕೊಂಡ ಬಾಳ ಚಲೋ ಮಾಡಿ. ನೀನು ಒಣಕಿ ಕೊಡಬಾರ್ದು ಒಟ್ಟ. ಬೇಕಂದ್ರೆ ನಿಮ್ ತಮ್ಮ ಏನ್ರ ಒಣಕಿ ಕೇಳಿದ್ರ 2 ಎಕರೆ ಹೊಲ ಕೊಡ್ಬೇಕಾದ್ರೆ ಒಣಕಿ ಕೊಡಬಾರ್ದು ಅಂದೆ ಇವಂಗ. ಅವಂಗೇನ್ ಹೇಳಿದ? 2 ಎಕರೆ ಹೊಲ ಕೊಟ್ರ ಕೊಡು ಒಣಕಿ ಬಿಡ್ಬಾರ್ದತ್ತ ಅವಂಗೂ ಹೇಳಿದ. ಇವಂಗೂ 2 ಎಕರೆ ಹೊಲ ಕೊಟ್ರ ಕೊಡು ಒಣಕಿ ಕೊಡಬಾರ್ದು ಇವಂಗ ಹೇಳಿದ. ಇಬ್ರು ಅಣ್ಣ ತಮ್ಮ ಜಗಳ ಹಾಕತ್ಬಿಟ್ರು. ಎದ್ರ ಸಂಬಂಧ? ಒಂದು ಒಣಕಿ ಸಂಬಂಧ. ಜಗಳ ನಡೀತು ಹೇಳ್ತೀನಿ. ಏನ್ 10 ಎಕರೆ ಹೊಲ ಇದ್ದು ಇಬ್ರು 20 ಎಕರೆ ಹೊಲ 10 ವರ್ಷ ನಡೀತಿ ಕೋರ್ಟ್ನ್ಯಾಗ. ಅದು 10 ವರ್ಷನ್ಯಾಗ ಎಲ್ಲ ಮಾರ್ಕೊಂಡ್ಬಿಟ್ರಿ ಇವ್ರು. ಕೊನೆಗೆ 10 ವರ್ಷ ಆದ್ಮ್ಯಾಗ ಕೋರ್ಟ್ ಆರ್ಡರ್ ಮಾಡ್ದತಿ, ನೋಡ್ರಿ ಇವ್ರಿಬ್ಬರದ್ದು ಏನೈತಲ್ಲ ಒಣಕಿ ಕೇಸ್ ಏನ್ ಮಾಡಂಗಲ್ಲ, ಸ್ಕೇಲ್ ತಂದು ಅವಂಗ ಅರ್ಧ ಇವಂಗ ಅರ್ಧ ಕೊಟ್ಬಿಡ್ರಿ ಅಂತೆ. ಉಳ್ದಿದ್ದೇಟು ಅರ್ಧ ಒಣಕಿ ಅಷ್ಟ. ಮಂದಿ ಮಾತು ಕೇಳಿದಿವಿ ಅಂತಂದ್ರೆ, ಚಾಡಿ ಮಾತು ಕೇಳಿದ್ವಿ ಅಂತಂದ್ರ ಎಲ್ಲಾ ಕಳ್ಕೊಂಡ್ ಏನ್ ಆಗ್ಬೇಕಾಗತ್ ನಾವು? ಕೊನೆಗೆ ಉಳಿದಿದ್ದವ್ರಿಗೆ ಒಣಕಿ ಅಟ್ಟ ಹಂಗ ಉಳಿಬೇಕಾಗತ್ತ. ಅದಕ್ಕೆ ಮಂದಿ ಮಾತು ಕೇಳಬಾರ್ದು ಯಾವತ್ತು. ನಮ್ಮ ಸಂಸಾರ ಏನೈತೆ ಅದನ್ನ ನಾವು ನೋಡ್ಕೋಬೇಕು ಹೊರತು ಮಂದಿ ಏನ್ರಿ ಹೇಳ್ತಾರ ಹೊಕ್ಕಾರ. ನಮ್ಮ ಅಣ್ಣ ಹೆಂಗದನ, ಉಂಡ್ರ ಉಣ್ಣೋಲಕ್ಕಪ್ಪ ನಮ್ಮ ತಮ್ಮ ಉಂತಾನಲ್ಲ ಅನುಭಾವ ಯಾಕೆ ಬರಬಾರ್ದು? ಉಂಡ್ರ ಉಣ್ಣೋಲಕ್ಕ ನಮ್ಮ ಅಣ್ಣನ ಉಂತಾನಲ್ಲ ಅನುಭಾವ ಯಾಕೆ ಬರಬಾರ್ದು? ಅಲ್ಲಿ ಉಂಡ್ರು ಅವನ, ಇಲ್ಲಿ ಉಂಡ್ರು ಅಣ್ಣ, ಹಿಂಗ ಬರಂಗಲ್ಲ ನಮ್ಮಂತಲ್ಲಿ. ಯಾಕ ಹಿಂಗ ನಮ್ಮಂತಲ್ಲಿ ಬಂದ್ರು ಮಗ್ಲಿದ್ದವ್ರು ಬರಾಕ್ ಬಿಡಂಗಲ್ಲ. ಅದಕ್ಕ ಮಗ್ಲಿದ್ದವ್ರ ಚಾಡಿ ಮಾತು ಯಾರು ಕೂಡ ಕೇಳಕ್ ಹೋಗ್ಬಾರ್ದು ಅಂತ. ಹಿಂಗ ಇಲ್ಲೇನಾತು, ಚಾಡಿ ಮಾತು ಕೇಳಿದ್ರಿಂದ ಪರಮಾತ್ಮನ ಗುಣಗಳು ತಕ್ಕಂತ ಶರಣ ಬಸವನ ತಮ್ಮ ಏನ್ ಮಾಡಿದ? ಬ್ಯಾರೆ ಆದ, ಕರ್ಕಿ ಹೊಲ ಕೊಟ್ಟ. ಶರಣ ಬಸವ ಬಂದ ಮಾತನ್ನ ಉಂಡ್ರ ನಮ್ಮ ತಮ್ಮ ಉಂತಾನ ಬಿಟ್ಟು ಸುಮ್ಮನೆ. ಮತ್ತ ತನ್ನ ಕಾಯಕ ಏನೈತೆ ಅದನ್ನ ಮಾಡಕತ್ತ. ಅದ ಹಾಳು ಬಿದ್ದ ಮನಿ, ಹಾಳು ಬಿದ್ದ ಹೊಲ, ಮನಿಯೊಳಗ ಅದು ಇದು ಇತ್ತು. ಮತ್ ಮುಂಜಾನೆ ಎಡ್ಲೆ ಜಂಗಮರ ಕಾಯಕ ಮಾಡ್ಬೇಕಲ್ಲ, ಆಗ್ಲಿಂಗ್ ಪೂಗೆ ಮುಗಿಸ್ಯಾನ. ಮನಿಯೊಳಗ ನೋಡ್ತಾನ ಏನೇನು ಬಿಟ್ಟಿದ್ದಿಲ್ಲ. ಹೆಣ್ಮಗಳು ಎಲ್ಲಾ ತಗೊಂಡು ಹೋಗ್ಬಿಟ್ಟಿದ್ಲ. ಅಡ್ಗಿ ಮಾಡ್ಬೇಕಂದ್ರೆ ಚಲೋ ಬಾಂಡೆ ಚಲಕ್ ಬಿಟ್ಟಿದ್ದಿಲ್ಲ, ತಾದೇ ಅಂತದಿತ್ತೋ ಏನೋ, ಎಲ್ಲಾನು ಬಳ್ಕೊಂಡು ಹೋಗ್ಬಿಟ್ಟಿದ್ಲ. ಮತ್ತ ಮಗ್ಲ ಮನೆಯವ್ರಿಗೆ ಗೊತ್ತಾಗತ್ತ, ಪಾಪ ಶರಣ ಬಸವ್ ಹಿಂಗಾಗೈತಿ ಅಂತ. ಅವ್ರು ತೊಂಬ ಇವ್ರು ತಗೊಂಬ ಅಂತೇನ್ ಮಾಡಿದ್ರು, ಒಂದಿಷ್ಟು ಮಂದಿ ತಂದ ಕಾಳು ಕಡಿ ಬಾಂಡೆ ಕೊಡ್ತಾರ, ಒಂದಿಷ್ಟು ಅಡಿಗೆ ಮಾಡಿದ್ರು. ಇಬ್ರು ಅಡಿಗೆ ಮಾಡಿ ಜಂಗಮರ ದಾಸೋಹ ಮಾಡ್ತಾರ. ದಾಸೋಹ ಆದ್ಮೇಲೆ ಶರಣ ಬಸವ ಅಂತ
ಮಾದೇವಿ ಮತ್ತ ಇಷ್ಟು ದಿವಸ ಮತ್ ನಾವು ಏನೋ ಕಾಯಕ ಮಾಡಿದವರಲ್ಲ, ಇನ್ನು ಮುಂದೆ ಪರಮಾತ್ಮ ಏನ್ ಮಾಡ್ಯಾನ, ಮನುಷ್ಯ ಸುಮ್ಮ ಕೂತ್ರ ಬಹಳ ಕೆಡತಾನತ್ತೇನೋ ಹಿಂಗ್ ಮಾಡ್ಬಿಟ್ಟಾನ ಪರಮಾತ್ಮ, ಚಲೋನ ಆತು ನಾನು ಸ್ವಲ್ಪ ಇನ್ನು ಹೊಲದೊಳಗ ಕಾಯಕ ಮಾಡ್ತೀನಿ ಅಂತ ಶರಣ ಬಸವ. ಯಾಕಂದ್ರೆ ಹರಿತಕ್ಕಂಥ ನೀರು ನಿಂತ ನೀರು ಕೆಡ್ತತ್ತ, ಕುಂತ ಮನುಷ್ಯ ಕೆಡ್ತಂತ. ಕುಂತ ಮನುಷ್ಯ ಕೆಟ್ಟು ಬಿಡ್ತಾನೆ. ಯಾವಾಗಿದ್ರು ನೀರು ಯಾವಾಗ ನಾವು ಭಾಳ ನೀರು ಇಟ್ಟಿವಿ ಅಂದ್ರೆ ಏನಾಗತ್ತೆ, ದಿನ ಚೇಂಜ್ ಮಾಡ್ತೀರಿಲ್ಲ ನೀವು ನೀರು, ಇಲ್ಲ 2 ದಿವ್ಸಕ್ಕೊಮ್ಮೆ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡ್ಲಿಕ್ಕಂದ್ರೆ ಕೆಡ್ತತ್ತ ಅದ ನೀರು ಹರಿತಾ ಇರ್ಬೇಕು, ಬದಲಾಗ್ತಿರ್ಬೇಕು. ಹಂಗ ಮನುಷ್ಯನು ಕೂಡ ಕುಂದ್ರಬಾರ್ದೆ, ಕುಂತ್ರ ಕೆಟ್ಟು ಬಿಡ್ತಾನ ಮನುಷ್ಯ. ಈಗ BP ಶುಗರ್ ಇವು ಬರೋದು ಎದಕ್ಕೆ, ಕುಂದ್ರೋದಕ್ಕೆ. 3 ಹೊತ್ತು ಉಣ್ಣೋದು ಕಮ್ಮಗ ಒಂದು ದೊಡ್ಡ ಚೇರಿನ ಕೂತ್ ಬಿಡೋದು. ಕುಂತ ಏನಾಗ್ತಾವ, ಎಷ್ಟು ಕುಂದಿರ್ತೀವಿ ಅಷ್ಟು ರೋಗಗಳು ಹುಟ್ಟತಾವ. ಅದಕ್ಕೆ ಮನುಷ್ಯ ದುಡಿತಿರ್ಬೇಕಂತ ಶರಣಬಸವ ಅದನ್ನ ಅಂದ. ಪರಮಾತ್ಮ ನನಗೂ ಒಂದು ಕಾಯಕ ಕೊಟ್ಟೇನು, ಮುಂದೆ ಒಂದಿಷ್ಟು ನೋಡೋಣ ನಾವು ದುಡಿತೀನಿ ಅಂತೇನ್ ಮಾಡಿದ ಹೊಲಕ್ಕೆ ಹೋಗ್ತಾನ. ನೋಡಿದ ಹೊಲ ಕೆಟ್ಟ ಕರ್ಕಿ ಹೊಲ, ಯಾರು ಎಂದು ಬೆಳೆದೇ ಇರ್ತಕ್ಕಂಥ ಹೊಲ, ಅದ ಹಾಳು ಬಿದ್ದು ಅಡವಿಯೊಳಗೆ ಇರ್ತಕ್ಕಂಥ ಹೊಲ. ಊರು ದನ ಕರ ಎಲ್ಲ ಕೂಡ ಅದ ಹೊಲದಾಗ ಮೇಯ್ತಿದ್ದು. ಅಂತ ಹೊಲದಾಗ ಹಸನ್ ಮಾಡಿದ್ರ ಆತತಿ, ಇಬ್ಬರು ಗಂಡ ಹೆಂಡತಿ ಸೇರಿ ಹೊಲ ಹಸನ್ ಮಾಡಕತ್ರ. ಆಗ ಮಗ್ಲಿರ್ತಕ್ಕಂಥವ್ರು ಅಂತಾರ ಜನ, ಯಪ್ಪ ಶರಣಬಸವ ಏನ್ ಮಾಡ್ತಿ ಬಿಡೋ ಮಾರಾಯ, ಈ ಹೊಲ ಹಸನ್ ಮಾಡಿದ್ರ ಏನು ಬೆಳೆಯಂಗಿಲ್ಲ, ಇದ್ರೊಳಗೆ ಇದು ಹಸನು ಆಗಂಗಿಲ್ಲ, ಬೆಳೆಯಂಗೂ ಇಲ್ಲ, ಸುಮ್ ಬಿಟ್ಟು ಬ್ಯಾರೇದ್ ಏನಾರ ಕಾಯಕ ಮಾಡಿ ಹೋಗೋ, ಯಾಕೆ ಸಮಯ ವ್ಯರ್ಥ ಮಾಡ್ತಿ ಅಂದ್ರೆ ಶರಣಬಸವಂಗ. ಆದ್ರೆ ಶರಣಬಸವ್ರು ಕೇಳಿಲ್ಲ. ಇಲ್ರಪ್ಪ, ಪಾಲಿಗೆ ಬಂದಿದ್ದ ಪಂಚಾಮೃತ, ಆ ಭಗವಂತ ನನಗೆ ಇದನ್ನ ಕೊಟ್ಟಾನ ಅಂತಂದ್ರ ಇದ್ರೊಳಗ ಏನಾರ ಮಾಡ್ತೀನಿ ಅಂತ ಏನ್ ಮಾಡಿದ್ರು, ಅದನ್ನ ಹೊಲ ಎಷ್ಟಾಗತ್ತ ಹಸನ್ ಮಾಡಿದ್ರು. ಬಿತ್ತಬೇಕಂತ ಜ್ವಾಳ ತಗೊಂಡ್ಬರ್ತಾರ. ಜ್ವಾಳ ಬಿತ್ತಾಗೋ ಜನ ಅನ್ನಕತ್ತಿ ಶರಣಬಸವ್ಗ, ಯಾಕೆ ಶರಣಬಸವನ್ ತಲೆ ಕೆಟ್ಟಂಗೈತಿ. ಜ್ವಾಳ ಸುಮ್ಮ ಒಂದ್ 10 ಸೇರ್ ಜ್ವಾಳ ತಗೊಂಡ್ ಹೋಗಿ ಬಿತ್ತಾಕತ್ತಾನ, ಅವನ ಇಟ್ಕೊಂಡಿದ್ರ ಇನ್ನೊಂದ್ 2-3 ದಿವಸ ಉಣ್ಣಾಕ್ ಬರತ್ತ. ಸುಳ್ಳ ಹೋಗಿ ಅಲ್ಲಿ ಏನ್ ಬೆಳೆಯಂಗಿಲ್ಲ, ಏನಿಲ್ಲ, ಸುಳ್ಳ ಹಾಕಾಕತ್ತ ನೋಡಂದ್ರು. ಆದ್ರೆ ಶರಣಬಸವನ ಕಾಯಕ ಅವನಿಗೆ ಏನು ಪರಮಾತ್ಮನ ಇಚ್ಛೆ ಇರುತ್ತೋ ಹಂಗ ಮಾಡವ. ಅಣ್ಣವ್ರು ಅಂತಿರ್ತಾರ ಅಂತ ಒಂದಿಷ್ಟು ಜಂಗಮರ ಕಾಯಕವನ್ನು ಮಾಡಿ ಜಂಗಮರ ಅದಕ್ಕೆ ಸಿಡಿಸಿ ಹೊಲಕ್ಕೆ ಹೋಗ್ತಾನ. ಅದ ಜ್ವಾಳವನ್ನು ಬಿತ್ತಿದ. ಯಾವಾಗ ಜ್ವಾಳ ಬಿತ್ತಿದ್ನೋ, ಜ್ವಾಳ ಬಿತ್ತಿದ ನಂತರ ಸಮೃದ್ಧಿ ಆಗಿರ್ತಕ್ಕಂಥ ಚಲೋ ಮಳೆ ಆಗತೈತಿ. ಯಾವ ಜನ ಅಂತಿದ್ರಲ್ಲ ಅದ್ರೊಳಗೆ ಏನೂ ಬೆಳೆಯಂಗಲ್ಲ, ಹಿಂದೆ ಏನೂ ಬೆಳೆದಿಲ್ಲ, ದನ ಕರ ಇದ್ದು ಸುಮಾರು ಶರಣಬಸವ ಜ್ವಾಳ ಬಿತ್ತಾಕತ್ತಾನ, ಅದರಿಂದ ಉಪಯೋಗ ಇಲ್ಲತ್ತಿ ಯಾವ ಜನ ಅಂದಿದ್ರು, ಸುತ್ತಮುತ್ತ ಇರ್ತಕ್ಕಂಥ ಹೊಲದ ಬೆಳೆಕ್ಕಿಂತ ಕೂಡ ಶರಣಬಸವನ ಬೆಳೆ 10ರಷ್ಟೇ ಹೆಚ್ಚು ಬಂದಿತ್ತಂತ. ಗಾಬರಿ ಆಗಿಬಿಡ್ತದ ಮಂದಿ, ಏನಿದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರು ನಮ್ದು ಬೆಳೆ ಇಷ್ಟು ಚಂದ ಬಂದಿಲ್ಲ, ಶರಣಬಸವನ ಬೆಳೆ ಎಷ್ಟು ಚಂದ ಬಂದತ್ತಲ್ಲ. ಇದೆಲ್ಲ ಅವ ಮಾಡ್ತಕ್ಕಂಥ ಕಾಯಕದ ಫಲ, ಗುರುಲಿಂಗ ಜಂಗಮರ ಕಾಯಕದ ಫಲ. ಭಗವಂತನ ಮ್ಯಾಗ ನಂಬಿಕೆ ಇಟ್ಟನ, ಬಹಳ ಚಲೋ ಬಂತು ಬೆಳಿ ಅಂತೆಲ್ಲ ಜನ ಮಾತಾಡಕತ್ರು.